ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ಮೊನ್ನೆ ನಾವು ಏನಂತ ತಿಳ್ಕೊಂಡಿದ್ವಿ, ಮೊನ್ನೆ ಸಹಗುಣಕ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕಂಡುಹಿಡಿಯೋದು ಹೆಂಗೆ, ಆಮೇಲೆ ಅವತ್ರಗಳ ಸಂಬಂಧ ಹೆಂಗೆ, ಆಮೇಲೆ ಒಂದಕ್ಕೊಂದು ಯಾವ ಥರ ನಾವು ಶೂನ್ಯತೆಗಳನ್ನು ಮತ್ತು ಸಹಗುಣಕಗಳ ಗುಣಲಬ್ಧವನ್ನು ಹೆಂಗೆ ತಾಳೆ ನೋಡಬೇಕು ಅನ್ನೋದು ತಿಳ್ಕೊಂಡಿದ್ವಿ. ಅದ್ರೊಳಗೆ ಅಭ್ಯಾಸ 2.2 ಒಳಗೆ ಫಸ್ಟು ಮತ್ತು ಇನ್ನು ಒಂದು 2 ಲೆಕ್ಕ ಬಿಡಿಸಿದ್ವಿ. ಇವಾಗ ಏನು ಮಾಡೋಣ, ನಾವು ಇದ್ರೊಳಗಿಂದ ಇನ್ನೊಂದು ಲೆಕ್ಕ ಬಿಡಿಸಿ ಅದ್ರ ಮುಂದಿಂದ 2ನೇ ಪಾಯಿಂಟಿಗೆ ಹೋಗೋಣ. ಇವಾಗ ಇದ್ರೊಳಗೆ ಯಾವ್ದು ಬಿಡಿಸೋಣ, ಜಸ್ಟ್ ಒಂದು 5ನೇದು ಬಿಡಿಸೋಣವಾ. ಮೊನ್ನೆ ಏನು ಮಾಡಿಸಿದ್ವಿ, 1, 2 ಅಂತ ಹೇಳಿ 2 ಲೆಕ್ಕ ಬಿಡಿಸಿದ್ವಿ. ಇವಾಗ 3ನೇ ಲೆಕ್ಕ ಬಿಡಿಸ್ಕೋತಾ ಹೋಗೋಣ. 3ನೇದು ಏನೈತಿ, ಇದು 5ನೇದು ಏನೈತಿ, ಪೆನ್ ನೋಡತ್ತಿಲ್ಲ. t square minus 15, t square minus 15. ಇವಾಗ ನಾವಿಲ್ಲಿ ಏನು ತಗೋಬೇಕು, ನಾವಿಲ್ಲಿ ನಡ್ಬಾರ್ಕ್ ಏನು ಮಾಡಬೇಕು, 0 ಅನ್ನು ಆ್ಯಡ್ ಮಾಡ್ಕೋಬೇಕು. t ಸ್ಕ್ವೇರ್ ಇಲ್ಲಿ ಪ್ಲಸ್ 0 ಮೈನಸ್ 15. ನಾವು ಇಲ್ಲಿ 0 ಅನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನ ಯಾವ ಥರ ಆ್ಯಡ್ ಮಾಡ್ಕೋಬೇಕು, ಪ್ಲಸ್ ಆಗಿ ಆ್ಯಡ್ ಮಾಡ್ಕೋಬೇಕು. ಇದು -15 ಸೇಮ್ -15 ಇದ್ದಂಗೆ ಇರ್ತೈತಿ. ಇವಾಗ ಇಲ್ಲಿ ನೋಡಿ, t ಸ್ಕ್ವೇರ್, ಈ t ಸ್ಕ್ವೇರನ್ನು ತಗೊಳ್ಳೋದು, ಇಲ್ಲಿ ಏನಾಗ್ತೈತಿ, ಮತ್ತು ಇದು -15 ಸೇಮ್ ಬರ್ಕೊಳ್ಳೋದು, -15 ಬರ್ಕೊಂಡು ಇವಾಗ ಏನು ಮಾಡ್ಕೋಬೇಕು, ಇದನ್ನು ಈ ಕಡೆ ಈ t ಸ್ಕ್ವೇರನ್ನು ನಾವು ಏನು ಮಾಡ್ಕೋಬೇಕು, ಇಲ್ಲಿ ಕರೆಕ್ಟಾಗಿ ತೊಗೋಬೇಕಂದ್ರೆ ಏನು ಮಾಡಬೇಕು, ಈ ಕಡೆನೂ ನಾವು ಏನು ಮಾಡಬೇಕು, 15ಗೂ 2 ಕಡೆ ಸ್ಕ್ವೇರನ್ನು ಆ್ಯಡ್ ಮಾಡ್ಕೋಬೇಕು. t ಬ್ರಕೆಟ್ ಸ್ಕ್ವೇರ್ ಮೈನಸ್ ಇಲ್ಲಿ ನೋಡಿ √15. ಇದು ನಾವು ಸ್ಕ್ವೇರನ್ನು ಏನು ಮಾಡ್ಕೋಬೇಕು, ತೆಗಿಬೇಕಾಗೈತಿ. ಅದಕ್ಕೆ ಏನು ಮಾಡೋದು, 15 ಬ್ರಕೆಟ್ ಸ್ಕ್ವೇರ್. ಅರ್ಥ ಆಯ್ತಾ? ಇವಾಗ ಇಲ್ಲಿ ನೋಡಿ, ಇವಾಗ ಏನಾಗ್ತೈತಿ, ಇಲ್ಲಿ ಏನಾಗ್ತೈತಿ, 15 2 ಅದಾವು, t ಸ್ಕ್ವೇರು 2 ಅದಾವು. ಅದಕ್ಕೆ ಇಲ್ಲಿ ಏನಾಗ್ತೈತಿ, ಒಂದು t ಪ್ಲಸ್ 15 ಆಗ್ತೈತಿ, √15 ಆಗ್ತೈತಿ. ಇನ್ನೊಂದು ಏನಾಗ್ತೈತಿ, t ಮೈನಸ್ √15 ಆಗ್ತೈತಿ. ಆಯ್ತಲ್ವಾ? ಇಲ್ಲಿ ನೋಡ್ರಿ t = 15 ಆದ್ರೆ, t = 15 ಅಷ್ಟೇ ಅಲ್ಲ, √15 ಆದ್ರೆ, t = √15 ಆದ್ರೆ ಏನಾಗ್ತೈತಿ, t = -15 ಆಗ್ತೈತಿ. ಅರ್ಥ ಆಯ್ತಾ? t ಪ್ಲಸ್ 15 ಇದೇನಾಗ್ತೈತಿ, ಈ ಕಡೆ t = -15. t ಮೈನಸ್ √15 ಈ ಕಡೆ ಏನಾಗ್ತೈತಿ, t = ಪ್ಲಸ್ √15 ಆಗ್ತೈತಿ. ಅರ್ಥ ಆಯ್ತಾ? ಆದ್ದರಿಂದ ಇಲ್ಲಿ ಶೂನ್ಯತೆಗಳು ಏನಾಗ್ತವ, ವೇಟ್ ಎ ಮಿನಿಟ್. ಇವಾಗ ನೋಡಿ, ಶೂನ್ಯತೆಗಳು ಏನಾಗ್ತವ, ಒಂದು ಶೂನ್ಯತೆ ಏನಾಗ್ತೈತಿ, ಒಂದು ಪ್ಲಸ್ √15 ಆಗ್ತೈತಿ, ಮತ್ತೊಂದು ಏನಾಗ್ತೈತಿ, ಮೈನಸ್ √15 ಆಗ್ತೈತಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಪ್ಲಸ್ √15 ಮೈನಸ್ √15 = 0. ಇಲ್ಲಿ ನೋಡಿ, ಇಲ್ಲಿ ಏನಾಗ್ತೈತಿ, ನಾವು ಇವಾಗ ಏನು ಮಾಡಬೇಕು, ಟೀನ ಸಹಗುಣಕ ಸೂತ್ರ ಆ್ಯಡ್ ಮಾಡ್ಕೋಬೇಕಿಲ್ಲ.
ಟಿನ ಸಹಗುಣಕ ಅಪಾನ್ ಟಿ ಸ್ಕ್ವೇರ್ನ ಸಹಗುಣಕ. ಇಲ್ಲಿ ನೋಡ್ರಿ -0 ಅಪಾನ್ 1 ಆಗ್ತೈತಿ. ಟಿನ ಸಹಗುಣಕ ಏನೈತಿ ಇಲ್ಲಿ 0 ತೊಗೊಂಡಿವಿ ಇಲ್ಲಿ ನಾವು ಇಲ್ಲಿ ಅದು. ಆಮೇಲೆ ಟಿ ಸ್ಕ್ವೇರ್ನ ಸಹಗುಣಕ ಏನಾಗ್ತೈತಿ ಇಲ್ಲಿ ಏನೂ ಇಲ್ಲ ಅನ್ಬೇಕು. ಏನು ತೊಗೋತೀವಿ ನಾವು 1 ತೊಗೋತೀವಿ. ಅರ್ಥ ಆಯ್ತಾ? ಇವಾಗ ಏನು ಮಾಡ್ಕೊಳ್ಳೋಣ, ಇದು =0 ಬಂತು. ಇವಾಗ ಶೂನ್ಯತೆಗಳ ಗುಣಲಬ್ಧ ತಗೊಳ್ಳೋಣ. ಶೂನ್ಯತೆಗಳ ಗುಣಲಬ್ಧ +√15 ಇಂಟು ಬ್ರಾಕೆಟ್ -√15 ಏನು ಬರ್ತೈತಿ, -15 ಅಷ್ಟೇ ಬರ್ತೈತಿ. ಈ ರೂಟ್ ಹೋಗ್ತೈತಿ, ಪ್ಲಸ್ ಇಂಟು ಮೈನಸ್ ಬರ್ತೈತಿ. ಇವಾಗ ಸೂತ್ರ ಏನು ಬರ್ತೈತಿ, ಸ್ಥಿರ ಸಂಖ್ಯೆ ಅಪಾನ್ ಟಿ ಸ್ಕ್ವೇರ್ನ ಸಹಗುಣಕ. ಟಿ ಸ್ಕ್ವೇರ್ನ ಸಹಗುಣಕ ಇಲ್ಲಿ ನೋಡಿ, ಟಿ ಸ್ಕ್ವೇರ್ನ ಸಹಗುಣಕ ಏನೈತಿ, -15 ಐತಿ. ಇದು ಸ್ಥಿರ ಸಂಖ್ಯೆ -15 ಐತಿ, ಸಾರಿ. ಆಮೇಲೆ ಟಿ ಸ್ಕ್ವೇರ್ನ ಸಹಗುಣಕ ಏನೈತಿ, 1 ಐತಿ. ಇವಾಗ ಇಲ್ಲೇನಾಗ್ತೈತಿ, -15. ಅರ್ಥ ಆಯ್ತಾ? ಇವಾಗ ಎಷ್ಟು ಇದು ಅಭ್ಯಾಸ 2.2 ಒಳಗೆ 1ನೇ ಪಾಯಿಂಟ್ ಒಳಗೆ ಏನು ಮಾಡಿದ್ವಿ ನಾವು, ಇದ್ರೊಳಗಿನೂ 3 ಲೆಕ್ಕವನ್ನು ಬಿಡಿಸಿದ್ವಿ. ಉಳಿದಿದ್ದನ್ನು ನೀವು ಬಿಡಿಸ್ತೀರಿ ಅಂತ ಅಂದ್ಕೊಂಡೀನಿ. ಇವಾಗ ಏನು ಮಾಡೋಣ, 2ನೇ ಲೆಕ್ಕಗಳ್ದ ಬಿಡಿಸ್ಕೋತಾ ಹೋಗೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾವು ಅಭ್ಯಾಸ 2.2 ಅಲ್ಲಿ 1ನೇ ಪಾಯಿಂಟನ್ನು ಮುಗಿಸಿದ್ವಿ. ಅದರೊಳಗೆ 3 ಸಮಸ್ಯೆಗಳನ್ನು ಎಲ್ಲ ಕ್ಲಿಯರ್ ಮಾಡಿದ್ವಿ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಅದರ ಇಲ್ಲಿ ನೋಡಿ, ಈಗ 2ನೇ ನಾವು ಏನು ಬಿಡಿಸ್ತೀವಲ್ಲ, ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಅಲ್ಲಿ ಆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಬೇಕಾದ್ರೆ ನಾವು ಮೊದಲ ಅದ್ರ ಸೂತ್ರ ತಿಳಿಬೇಕು. ಅದನ್ನ ಏನು ಬರ್ತೈತಿ ಏನಿಲ್ಲ ಅಂತ ತಿಳ್ಕೊಬೇಕು. ಇಲ್ಲಿ ನೋಡಿ, ax² + bx + c = 0. ಇದು ಒಂದು ವರ್ಗ ಬಹುಪದೋಕ್ತಿ. ಏನು ಮಾಡೋದು, ಇಲ್ಲಿ ಈ ಎಲ್ಲ ಪದಗಳನ್ನು ಎ ಇಂದ ಭಾಗಿಸೋದು. ಈ ಎ ಐತಲ್ಲ, ಈ ಎ ಇಂದ ಇವೆಲ್ಲದರನ್ನು ಭಾಗಿಸ್ಬೇಕು. x² + b/ax + c/a = 0. ಇಲ್ಲಿ ನೋಡಿ, x² - ಇಂಟು ಬ್ರಾಕೆಟ್ -b/a ಬ್ರಾಕೆಟ್ ಕಂಪ್ಲೀಟ್ x + c/a = 0. ಆದ್ದರಿಂದ x² - ಮೂಲಗಳ ಮೊತ್ತ x, b/a ಅಂದರೆ ಏನು, ಮೂಲಗಳ ಮೊತ್ತ, ಪ್ಲಸ್ ಮೂಲಗಳ ಗುಣಲಬ್ಧ c/a ಅಂದರೆ ಏನು, ಮೂಲಗಳ ಗುಣಲಬ್ಧ = 0. ಆ ಮೂಲಗಳನ್ನು ನಾವು m ಅಂತ ತಗೊಂಡ್ರೆ ಆವಾಗ ಸಮೀಕರಣ ಏನಾಗ್ತೈತಿ, x² - m + n x + mn = 0. ಈ ಸಮೀಕರಣವನ್ನು ನಾವು ಈಗ 2ನೇ ಇದ್ರೊಳಗೆ ಏನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಿರ್ತೀವಲ್ಲ, ಆ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್ ಒಳಗೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೇಕು, ಇವಾಗ ಒಂದೊಂದೇ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೋತಾ ಹೋಗೋಣ. 2ರೊಳಗೆ 1ನೇದು ಏನೈತಿ, 1/4 - 1. ಇವಾಗ ಇಲ್ಲಿ ನೋಡಿ, ಇಲ್ಲಿ m + n = 1/4 ಆದ್ರೆ mn = ಏನಾಗ್ತೈತಿ, -1 ಆಗ್ತೈತಿ. ಇಲ್ಲಿ ನೋಡ್ರಿ, ಮೂಲಗಳ ಮೊತ್ತ ಅಂದರೆ ಏನು, m + n ಬರ್ತೈತಿ. ಮೂಲಗಳ ಗುಣಲಬ್ಧ ಅಂದರೆ mn ಬರ್ತೈತಿ. mn ಅಂದರೆ m × n ಅಂತ ಅರ್ಥ. ನೀವು ಏನೆಲ್ಲ ತಿಳ್ಕೊಂಡು ಕನ್ಫ್ಯೂಸ್ ಆಗಬೇಡ್ರಿ. ಆದ್ದರಿಂದ ಇಲ್ಲಿ ನಾವು ಸಮೀಕರಣ ಒಳಗೆ ಹಾಕೋಣ, x² - ಬ್ರಾಕೆಟ್ m + n ಬ್ರಾಕೆಟ್ ಕಂಪ್ಲೀಟ್ x + mn = 0. ಇದ್ರೊಳಗೆ ನಾವೇನು ಮಾಡೋಣ, ಒಂದೊಂದೇ ಸಮೀಕರಣ ಒಳಗೆ ಆ್ಯಡ್ ಮಾಡ್ಕೋತಾ ಹೋಗೋಣ. ಇಲ್ಲಿ ನೋಡಿ, x² - mn ಅಂದರೆ ಎಷ್ಟೈತಿ, 1/4 ಐತಿ. 1/4 ಬ್ರಾಕೆಟ್ ಕಂಪ್ಲೀಟ್ x +
ಮೈನಸ್ 1 ಈಕ್ವಲ್ ಟು 0. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ ನೋಡಿ ಇದು ಏನಾಗ್ತೈತಿ ಮೈನಸ್ ಇಂಟು ಪ್ಲಸ್ ಮೈನಸ್ ಅಷ್ಟು ಬರ್ತೈತಿ 1/4 ಎಕ್ಸ್ ಆಗ್ತೈತಿ ಪ್ಲಸ್ ಏನಾಗ್ತೈತಿ ಮೈನಸ್ ಇದು ಬ್ರಾಕೆಟ್ ಒಳಗಿಂದ ತೆಗೆದ್ರೆ ಏನಾಗ್ತೈತಿ -1 ಆಗ್ತೈತಿ. ಇಲ್ಲಿ ಏನಾಗ್ತೈತಿ ಇಲ್ಲಿ ನಾವು ಬ್ರಾಕೆಟನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಇಲ್ಲಿ ಬ್ರಾಕೆಟನ್ನು ಕ್ಯಾನ್ಸಲ್ ಮಾಡ್ಕೋಬೇಕಾಗ್ತೈತಿ. ಇವಾಗ ಏನಾಗ್ತೈತಿ ಎಕ್ಸ್ ಸ್ಕ್ವೇರ್ ಮೈನಸ್ 1/4x ಪ್ಲಸ್ -1 ಅಂತ ಐತಿಲ್ಲ. ಇವಾಗ ಏನು ಮಾಡೋಣ ನಾವು ಈ 4ಅನ್ನು ಎಲ್ಲ ಕಡೆ ಗುಣಿಸ್ಕೋತ ಹೋಗೋಣ. 4ಇಂದ ಎಲ್ಲನೂ ಗುಣಿಸ್ಕೊಳ್ಳೋಣ. 4 × x ಸ್ಕ್ವೇರ್ 4x ಸ್ಕ್ವೇರ್ ಮೈನಸ್ ಇದು 1 ಏನೂ ಇಲ್ಲ 4 ಇದು ಏನು ಉಳಿತೈತಿ ಎಕ್ಸ್ ಒಂದ ಉಳಿತೈತಿ ಪ್ಲಸ್ ಏನಾಗ್ತೈತಿ 4 × 1 -4 ಬರ್ತೈತಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಸ್ಟೆಪ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಏನಾಗ್ತೈತಿ -4 ಪ್ಲಸ್ ಇಂಟು ಮೈನಸ್ ಆಗ್ತೈತಿಲ್ಲ ಓಕೆ ಏನಾಗ್ತೈತಿ -4. ಇವಾಗ ನಮಗೆ ಸಮೀಕರಣ ಹೊಂದಿತ್ತು ಬಂತಲ್ವಾ. ಇದೇನಾಯಿತು ನಾವು ವರ್ಗ ಬಹುಪದೋಕ್ತಿಯನ್ನು ಮಾಡಿದ್ವಿ 4x ಸ್ಕ್ವೇರ್ ಮೈನಸ್ ಎಕ್ಸ್ -4 ಅರ್ಥ ಆಯ್ತಾ. ಈಸಿ ಐತಿ. ಇವಾಗ ಸೆಕೆಂಡ್ ಒನ್ ಬಿಡ್ಸುನು. ಇಲ್ಲಿ ನೋಡಿ ಫಸ್ಟ್ ಒನ್ ಏನಿತ್ತು 1/4 -1 ಇತ್ತು. ಇವಾಗ ಯಾವ್ದು ಬಿಡ್ಸುನು ಮೂರನೇದು ಬಿಡ್ಸುನು. ಮೂರನೇದು ಏನೈತಿ 0√5. ಇವಾಗ ನೋಡ್ರಿ 0√5 ಐತಿ. ಇಲ್ಲಿ ಏನಾಗ್ತೈತಿ ಮೂಲಗಳ ಮೊತ್ತ m+n = ಏನಾಗ್ತೈತಿ 0 ಆಗ್ತೈತಿ. ಅದೇ ಥರ ಇಲ್ಲಿ ನೋಡ್ರಿ mn = ಏನಾಗ್ತೈತಿ √5 ಆಗ್ತೈತಿ. ಇವಾಗ ನಾವು ಸಮೀಕರಣ ಹಾಕೊಳ್ಳೋಣ. ಆದ್ದರಿಂದ ಸಮೀಕರಣ ಏನಾಗ್ತೈತಿ ಆದ್ದರಿಂದ ವರ್ಗ ಸಮೀಕರಣ ವರ್ಗ ಸಮೀಕರಣ ಏನೈತಿ ಎಕ್ಸ್ ಸ್ಕ್ವೇರ್ ಮೈನಸ್ m+n ಬ್ರಾಕೆಟ್ ಕಂಪ್ಲೀಟ್ ಎಕ್ಸ್ ಇಲ್ಲಿ ಏನಾಗ್ತೈತಿ ಪ್ಲಸ್ mn. ಇವಾಗ ನಾವೇನು ಮಾಡೋಣ ಒಂದೊಂದು ರೋಗ ಆ್ಯಡ್ ಮಾಡ್ಕೋತ ಹೋಗೋಣ. ಎಕ್ಸ್ ಸ್ಕ್ವೇರ್ m+n ಅಂದರೆ ಏನು 0 ಐತಿ. ಎಕ್ಸ್ ಸೇಮ್ ಪ್ಲಸ್ mn ಅಂದರೆ ಏನೈತಿ √5 ಐತಿಲ್ಲ. ಅದಕ್ಕೆ ಇವಾಗ ಏನು ಮಾಡೋಣ ಎಕ್ಸ್ ಸ್ಕ್ವೇರ್ ಮೈನಸ್ 0 × x 0x ಪ್ಲಸ್ √5. ಇವಾಗ ಇಲ್ಲಿ ಏನಾಗ್ತೈತಿ ಎಕ್ಸ್ ಸ್ಕ್ವೇರ್ ಒಳಗೆ 0x ಕಳೆದ್ರೆ ಏನು ಉಳಿತೈತಿ ಏನೂ ಉಳಿಯಂಗಿಲ್ಲ. ಎಕ್ಸ್ ಸ್ಕ್ವೇರ್ ಸೇಮ್ ಬರ್ತೈತಿ ಪ್ಲಸ್ √5. ಎಕ್ಸ್ ಸ್ಕ್ವೇರ್ ಒಳಗೆ -0x ಕಳೆದ್ರೆ ಏನು ಬರ್ತೈತಿ ಎಕ್ಸ್ ಸ್ಕ್ವೇರ್ ಬರ್ತೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ √5. ಇದೇನಾಯಿತು ಅಂದರೆ ನಮ್ಗೆ ವರ್ಗ ಸಮೀಕರಣ ಸಿಕ್ತು. ಇವಾಗ ನೆಕ್ಸ್ಟ್ ಏನೈತಿ ಇದನ್ನ ಬಿಡ್ಸೋಣ. ಐದನೇ ಕ್ವಶನ್ ಏನೈತಿ -1/4 ಪ್ಲಸ್ 1/4. ಎಸ್ ಇಷ್ಟೈತಿ ಸಿಂಪಲ್ ಐತಿ. ಇವಾಗ ಇಲ್ಲೇನು ಮಾಡೋಣ m+n ಏನಾಯಿತು -1/4 mn ಅಂದರೆ ಏನಾಗ್ತೈತಿ 1/4 ಆಗೈತಿ. ಸ್ಟೂಡೆಂಟ್ಸ್ ನಿಮ್ಗೆ ಅರ್ಥ ಆಗಲಿ ಅಂತ ಬಿಡಿಸಿ ಹೇಳ್ತೀನಿ. ಎಲ್ಲ ಈಸಿ ಅದಾವು. ಆದ್ದರಿಂದ ವರ್ಗ ಸಮೀಕರಣ ಇಲ್ಲಿ ಏನಾಗ್ತೈತಿ ಎಕ್ಸ್ ಸ್ಕ್ವೇರ್ ಮೈನಸ್ m+n ಬ್ರಾಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ mn ಆಗ್ತೈತಿ. ಇವಾಗ ನಾವೇನು ಮಾಡೋಣ ಈ ಸಮೀಕರಣದೊಳಗೆ ಒಂದೊಂದೇ ಆ್ಯಡ್ ಮಾಡ್ಕೋತ ಹೋಗಿ. ಇಲ್ಲಿ ನೋಡ್ರಿ ಎಕ್ಸ್ ಸ್ಕ್ವೇರ್ ಸೇಮ್ ಆ್ಯಸ್ ಇಟ್ ಈಸ್ ಮೈನಸ್ ಐತಿ. m+n ಅಂದರೆ ಏನೈತಿ -1/4 ಎಕ್ಸ್ ಪ್ಲಸ್ mn ಅಂದರೆ ಏನೈತಿ ಇಲ್ಲಿ 1/4 ಐತಿ. ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಏನಾಗ್ತೈತಿ ಪ್ಲಸ್ ಆಗ್ತೈತಿ 1/4 ಎಕ್ಸ್ ಪ್ಲಸ್ 1/4. ಇಲ್ಲಿ ನೋಡ್ರಿ
ಇವಾಗ 4 × x ಸ್ಕ್ವೇರ್ 4x ಸ್ಕ್ವೇರ್. ಇಲ್ಲಿ ನೋಡ್ರಿ ಇದೇನಾಗ್ತೈತಿ, ಇಲ್ಲಿ ನಿಮ್ಗೆ ಈ 4 ಏನಾಗ್ತೈತಿ ಒಂದೇ ತೊಗೋಬೇಕು. ಯಾಕಂದರೆ ಇದು ಛೇದ ಏನಾಗ್ತೈತಿ ಎರಡು ಒಂದೈತಿ. ಅದಕ್ಕೆ ಏನು ಮಾಡಬೇಕು, ಒಂದರಿಂದ ಗುಣಿಸ್ಬೇಕು. 4x ಸ್ಕ್ವೇರ್ ಪ್ಲಸ್ ಏನಾಗ್ತೈತಿ ಇದು ಒಂದತ್ತು ಛೇದ ತೊಗೊಳ್ಳೋಣ, ಇಲ್ಲಿ ಗುಣಿಸ್ಕೊಂಡಿರ್ತೀವಿ. ಇಲ್ಲೇನಾಗ್ತೈತಿ ಎಕ್ಸ್ ಉಳಿತೈತಿ. ಇಲ್ಲೇನಾಗ್ತೈತಿ +1 1 × 1 4 × 4. ಎಸ್ ಎಕ್ಸಾಕ್ಟ್. ಇಷ್ಟ ಪ್ರಾಬ್ಲಮ್ಸ್ ಏನು ಭಾಳ ದೊಡ್ಡ ಇಲ್ಲ, ಎಲ್ಲ ಈಸಿ ಅದಾವು. ಇವಾಗ ನೋಡ್ರಿ ಲಾಸ್ಟ್ನೇದೊಂದು ಬಗೆಹರಿಸುವ. ವಿ ಐ ಎಷ್ಟು ಆರನೇದನ್ನ ನೀವು ಯಾರಾದರೂ ಬಿಡಿಸಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಇಲ್ಲಾಂದರೆ ಯಾರಾದರೂ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋರಿದ್ರಿ ಅಂದರೆ ಕಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಂಬರ್ ಸೆಂಡ್ ಮಾಡ್ತೀನಿ. ಈ 6ನೇ ಲೆಕ್ಕನ ಯಾರು ಬಿಡಿಸ್ತೀರಿ ಅವ್ರಿಗೆ ನನ್ನಿಂದ ಒಂದು ಸಣ್ಣ ಪ್ರೈಸ್. ನಿಮ್ಗೆ ಇದೆಲ್ಲ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂಥೇಳಿ ನನ್ನೊಂದು ಸಣ್ಣ ಕಿರುಕಾಣಿಕೆ ಕೊಡತ್ತೇನೆ ಅಷ್ಟೇ. ಏನು ಹೆಂಗಿದ್ರು 10th ಎಕ್ಸಾಮ್ ಬಂದು ಫೈನಲ್ ಎಕ್ಸಾಮು, ಅದ್ರೊಳಗೆ ಎಲ್ಲರೂ ಚಲೋ ಮಾಡಿರಿ ಅಂತ ಹೇಳಿ ನಾನು ಈ ಥರ ನಿಮಗೊಂದು ಸಣ್ಣ ಹೆಲ್ಪ್ ಆಗಲಿ ಅಂತ ಹೇಳಿಂದ ಯೂಟ್ಯೂಬ್ ಒಳಗೆ ವೀಡಿಯೋಸ್ ಮಾಡಿ ಹಾಕತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಹಾಗೆಯೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಒಳ್ಳೇದಾಗಲಿ ಅಂತ ಮಾಡತ್ತೀನಿ. ನೀವು ಏನಾದರೂ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗೈತಿ ಅಂಥೇಳಿ ಏನಾದರೂ ಕಮೆಂಟ್ ಮಾಡಿದರೆ ನಮಗೂ ಮಾಡೋಕ್ಕೆ ಖುಷಿ ಆಗ್ತೈತಿ. ಅದಕ್ಕೆ ನಿಮ್ಗೆ ಕೇಳತ್ತೈತಿ. ನಿಮ್ಗೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದ್ರೆ ಮಾಡಿದ್ರೆ, ನಾನು ಹೇಳಿದ್ದು ತಿಳಿದಿದ್ರೆ ಪ್ಲೀಸ್ ಏನು ಮಾಡಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.